ಶಿವಾಯ ಓಂ ನಮಃ ಶಿವಾಯ ಶಿವಾಯ ಓಂ ನಮಃ ಶಿವಾಯ ಬಾ ಮೈಪೈತಿ ಆರಾಮಿದ್ದೀರ ಮೈಪೈತಿ ಬಗೀಚದಲ್ಲಿ ಎಲ್ಲ ಗಿಡಗಳು ಆ ಗಿಡಗಳು ಬಾಡಿವೆ ಅವೆಲ್ಲ ನೀರನ್ನು ತರಿಸು ನಮಃ ಶಿವಾಯ ಬನ್ನಿ ಗೌಡ್ರಿ ಗೌಡ್ರಿ ಆರಾಮಿದ್ದೀರ ನಾವು ಆರಾಮಾಗಿದ್ದೀವಿ ಗುರುಗಳೇ, ತಾವು ಆರಾಮಾಗಿದ್ದೀರಾ? ನಾವು ಕೂಡ ಆರಾಮಿರ್ತೀವಿ ಗೌಡ್ರಿ. ಮನೇಲಿ ಎಲ್ಲ ಕ್ಷೇಮವೇ? ಹಾ, ಎಲ್ಲ ಆರಾಮಾಗಿದ್ದಾರೆ ತಮ್ಮ ಆಶೀರ್ವಾದದಿಂದ ರೀ ಬರೀ. ತಾವು ಆರಾಮಿದ್ದೀರಿ ಬರೀ? ಎಲ್ಲ ಆರಾಮಿದ್ದೀವಿ ಗೌಡ್ರಿ, ಆರಾಮಿದ್ದೀವಿ. ಏ ಮೈಪತಿ, ಏನ್ ಮಾಡುತ್ತೀರಿ ನೀನು? ಗೌಡ್ರ ಇಲ್ಲೇ ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದೆ ಗಿಡಗಳಿಗೆ ರೀ. ಎಲ್ಲ ಚೆನ್ನಾಗಿದ್ದೀರಿ ಗೌಡ್ರಿ? ಹಾ, ಆರಾಮಾಗಿದ್ದೀವಿ ಮೈಪತಿ. ಊರ್ ಕಡೆ ಮಳೆ ಬೆಳೆಯೋದೆಲ್ಲ ಆರಾಮ ಹೋಗಿದ್ರೆ ಊರ್ ಕಡೆ ನೀವು ಎಂದ? ಊರ್ ಕಡೆ ಏನಿಲ್ರಿ, ಇಲ್ಲೇ ಮಠದಾಗ ಇದೀವಿ ನಾವು, ಇಲ್ಲೇ ಗುರುಗಳ ಹತ್ರ. ನಿಮ್ ಕಡೆ ಮಳಿ ಬೆಳಿ ಹೆಂಗೈತ್ರಿ ಗೌಡ್ರ? ಎಲ್ಲ ಅನುಕೂಲ ಆಗೈತ್ರಿ. ಹಾ, ಸಾನ ಗೌಡ್ರದು ಆರಾಮದಾರ್ರಿ? ಹಾ, ಆರಾಮದಾರ. ಮತ್ ಸದ್ಗುರುಗಳ ಉದ್ಯಾನವನದಲ್ಲಿ ಬಾಳೆ ವೃಕ್ಷವು ಮತ್ತು ಹೀರೆಕಾಯಿ ಬೆಳೆಗಳು ತುಂಬಾ ಆನಂದವಾಗಿ ಬೆಳೆದಿದ್ದವ್ರಿ. ಸದ್ಗುರುಗಳು ದಾಸೋಹಕ್ಕೆ ಮತ್ತು ಒಂದು ಕೊರತೆ ಆಗಿತ್ರಲ್ಲ ಮೈಪತಿ ಅವರ, ಕರಿಮೇವಿನ ಗಿಡ ಹಚ್ಚಬೇಕಾಗಿತ್ರಿ. ಗೌಡ್ರ ಎಲ್ಲಿ ಹಚ್ಬೇಕತ್ತೀರಿ? ಮೈಪತಿ ಅವ್ರ, ನಿಮ್ಗ ಗೊತ್ತಾಯ್ತಲ್ಲ, ಇಲ್ಲೇ ಮುಂದ್ಗಡೆ ಹಚ್ಬಿಡ್ರಿ. ಅಲ್ಲಿ ಹಚ್ಚಾಕ್ ಬರಂಗಿಲ್ರಿ ಗೌಡ್ರ, ಅದನ್ನ ಅಲ್ಲಿ ಮಠದ ಹಿಂದಗಡೆ ಹಚ್ಬೇಕಾಗೈತ್ರಿ. ನಾವ್ ಹೇಳತ್ತೀವಿ ತಿಳ್ಕೊರಿ, ಇಲ್ಲೇ ಹಚ್ಬೇಕಾಗಿದ್ರಿ ಮೈಪತಿ ಅವ್ರ. ಅದನ್ನ ಇಲ್ಲಿ ಹಚ್ಚ ಕೊಡಂಗಿಲ್ರಿ, ನಾವ್ ಅಲ್ಲಿ ಮಠದಿಂದ ಹಚ್ಚವ್ರಿ. ನಾ ಹೇಳೋದು ಕೇಳತ್ತಮ್ಮ, ಸ್ವಲ್ಪ ಅರ್ಥ ಮಾಡ್ಕೊ. ಊರ್ ಗೌಡ್ರು ನಾವ. ನೀ ಊರ್ ಗೌಡಿದ್ರೆ ನಿನ್ನ ಪುರ್ತೇಕೋ ನಾ ಪುರ್ತೇಕೆ ಏನೈತೆ? ಮೈಪತಿ, ನಾ ಅತನಿ ತಾಲೂಕು ಹಿರಿಯ. ನೀ ಅತನಿ ತಾಲೂಕ್ ಹಿರಿಯ ಇರ್ಬೇಕ, ನಾ 100 ಹಳ್ಳಿ ಸರ್ದಾರದನ್ರಿ ಗೌಡ್ರ. ನಾ ಹೇಳೋದು ತಿಳ್ಕೊತ್ತಮ್ಮ, ಇಲ್ಲೇ ಹಚ್ಚುನು ಕರಿಮೇವಿನ ಗಿಡ. ನಾ ಅಲ್ಲಿ ಹಚ್ಚ ಕೊಡಂಗಿಲ್ರಿ ಗೌಡ್ರ. ಹಿಂಗಾದ್ರೆ ಏನಾಯ್ತು ಚಂಪಮ್ಮ? ಇದೇನು ಮಹಿಪತಿ? ಸದ್ಗುರುನಾಥ, ಇಲ್ಲಿ ಕರಿಮೇವಿನ ಗಿಡ ಗೌಡ್ರೆ ಇದೇನು? ಊರ್ ಗೌಡ್ರ ಹಿಂಗ್ ಮಾಡ್ತಾ ಇದ್ರೆ ಇದು ಮೊದಲು ಜಗಳ. ಸುಮ್ಮನೆ ಮಾಡ್ರಿ, ಇಲ್ಲೇ ಒಂದು ಕರಿಮೇವಿನ ಗಿಡ ಹಚ್ಚೋಣ ಹೇಳ್ತಿದ್ರು ಮೈಪತಿಗೆ. ಮೈಪತಿ ಅಲ್ಲಿ ಹಚ್ಚೋಣತಾರೆ ಹಿಂದ್ಗಡೆ ಮಠದ ಹಿಂದಗಡೆ ಹಚ್ಚು ಮತ್ ನಾನ್ ಆಯ್ತೇನ್ರಿ, ಅವ್ರು ಇಲ್ಲೇ ಹಚ್ಚ ಆಗತ್ತೇಳ್ರಿಪ್ಪ. ಇಲ್ರಿ ಬರ್ ನಾವ್ ಹೇಳತ್ತೀವಿ ಕೇಳ್ಬೇಕಿಲ್ರಿ ಬೇರೆ ಅವ್ರ. ಇವ್ರ ಯಾರು ಹೇಳವ್ರಿ ನಮಗ? ಗುರುನಾಥ ಹೇಳ್ರಿ ನಾವ್ ಕೇಳವ್ರಿ, ನೀವ್ ಹೇಳವ್ರಿ ನಮಗ್ ಗೌಡ. ಇಲ್ರಿಪ್ಪ, ನಾ ಮಾಡ್ತೀವಿ.
ಸದ್ಗುರುನಾಥ ನಾವು ಹೇಳ್ರೆ ಕೇಳವಲ್ರಿ ಮತ್ತೆ ಹೆಂಗೆ ಏನು ಆಯ್ತು ಬ್ರೋ, ಆ ಗಿಡ ಎಲ್ಲಿ ತಂದಿ ನೋಡೋಣ. ಇನ್ನ ತರಬೇಕ್ರಿ ಸರ್. ಆಯ್ತು, ಅವನೊಮ್ಮೆ ನೀ ಎತ್ತಿದ್ರಿ, ನೀನು ನಾವು ಎತ್ತಿದ ಬೈ ಹಣ ಇದ್ರ. ಹಾ ಆಯ್ತು, ಬರ್ರಿ ಸಾಯಂಕಾಲ ಬರ್ರಿ. ಹ್ಞೂ ರೀ. ಆಗಿಲ್ಲ ಸರ್. Krishna
ಓಹೋ, ಇವತ್ತು ಸೋಮವಾರವಿದೆ. ನಾನು ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳವರ ಬಿಲ್ವವನಕ್ಕೆ ಹೋಗಬೇಕು. ಕಲ್ಲು ಮುಳ್ಳುಗಳಿಂದ ಕೂಡಿದ 4-5 ಮೈಲು ದೂರ ದಾರಿ ಇದೆ. ಈಗಾಗಲೇ ಬಹಳ ವೇಳೆಗೆ ಆಗಿದೆ ಅಲ್ಲ. ಈಗ ನಾನೇನು ಮಾಡಲಿ? ಇರಲಿ, ಆದಷ್ಟು ಬೇಗ ಹೋದರೆ ಆಯಿತು. ಆದರೆ ಶ್ರೀಕೃಷ್ಣ ಭಗವಂತನು ಶ್ರೀಮದ್ ಭಗವದ್ಗೀತೆಯಲ್ಲಿ ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಿಯತಾತ್ಮನಃ ಎಂದು ಹೇಳ್ತಾರೆ. ಅಂದರೆ ಶ್ರೀಕೃಷ್ಣ ಭಗವಂತರು ಯಾರು ನನ್ನನ್ನ ಕುರಿತು ಹೂವು, ಹಣ್ಣು, ನೀರು, ಹಣ್ಣುಗಳನ್ನು ತೆಗೆದುಕೊಂಡು ಬರುತ್ತಾರೆಯೋ ಅವರ ಆ ತಂದಿರ್ತಕ್ಕಂತಹ ವಸ್ತುಗಳನ್ನ ನಾನು ಸ್ವೀಕಾರ ಮಾಡುತ್ತೇನೆ ಎಂದು ಹೇಳಿದ್ದಾರೆ. ಆದ್ದರಿಂದ ನಾನೂ ಕೂಡ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳಿಗೆ ಹೂವು, ಹಣ್ಣು, ನೀರನ್ನು ತೆಗೆದುಕೊಂಡು ಹೋಗುತ್ತೇನೆ. ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ಓಂ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರಾಯ ನಮಃ. ಸಿದ್ಧಲಿಂಗೇಶ್ವರಾಯ ನಮಃ. ಓಂ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರಾಯ ನಮಃ. ಬಂದಿ ಆಮೇಲೆ ಕ್ಷೇಮವೇ? ಹೌದು ಸದ್ಗುರುನಾಥ, ತಮ್ಮ ಪರಮ ಕೃಪಾಶೀರ್ವಾದದಿಂದ ನಾನು ಕ್ಷೇಮವಾಗಿದ್ದೇನೆ. ತಾವು ಹೇಗಿದ್ದೀರಾ ಸದ್ಗುರುನಾಥ? ಕ್ಷೇಮವಾಗಿದ್ದಮ್ಮ. ಇದು ಸದ್ಗುರುನಾಥ, ನಾನು ತಮಗೋಸ್ಕರ ಹಣ್ಣು ಹೂಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಸ್ವೀಕಾರ ಮಾಡಿ ಸದ್ಗುರುನಾಥ. ಓಂ ನಮಃ ಶಿವಾಯ. ಮಕ್ಕಳಿಗೆ ತಿನಿಸು ಹಾಗೂ ಆಟಿಕೆಗಳನ್ನು ಕೊಟ್ಟರೆ ಮಕ್ಕಳು ಸಂತೋಷಿತರಾಗುತ್ತಾರೆ. ರೋಗಿಗಳಿಗೆ ಹಣ್ಣುಗಳನ್ನು ಕೊಟ್ಟರೆ ರೋಗಿಗಳು ಕೂಡ ಸಂತೋಷಿತರಾಗುತ್ತಾರೆ. ರಾಜ ಮಹಾರಾಜರಿಗೆ ಕನಕ ವೈಢೂರ್ಯಾದಿಗಳನ್ನು ಸಮರ್ಪಿಸಿದರೆ ರಾಜ ಮಹಾರಾಜರು ಕೂಡ ಸಂತೋಷಿತರಾಗುತ್ತಾರೆ. ಅಷ್ಟೇ ಅಲ್ಲ, ದೇವಾನುದೇವತೆಗಳಿಗೆ ಯಜ್ಞದ ಹವಿರ್ಭಾಗವನ್ನು ಸಮರ್ಪಿಸಿದರೆ ದೇವಾನುದೇವತೆಗಳು ಕೂಡ ಸಂತೋಷಿತವಾಗುತ್ತಾರೆ. ಆದರೆ ಭಗವನ್ ಸ್ವರೂಪಿ ಸದ್ಗುರುಗಳನ್ನು ಸಂತೋಷಪಡಿಸಬೇಕಾದರೆ ಧನದಿಂದಾಗಲಿ ಮತ್ಯಾವುದರಿಂದಲೂ ಸಾಧ್ಯವಿಲ್ಲ. ಈ ಪೂರ್ವದಲ್ಲಿ ಆದಿ ಜಗದ್ಗುರು ಶಂಕರ ಭಗವತ್ಪಾದಾಚಾರ್ಯರು ತಮ್ಮ ಗುರುವಷ್ಟಕದಲ್ಲಿ ಹೇಳಿದ್ದಾರೆ, ಶರೀರಂ ಸ್ವರೂಪಂ ತಥಾ ವಾ ಕಲತ್ರಂ ಯಶಶ್ಚಾರು ಚಕ್ರಂ
ಆ ಸದ್ಗುರುನಾಥನನ್ನು ಸಂತೋಷಪಡಿಸಬೇಕಾದರೆ ಕೇವಲ ಭಕ್ತಿ ಹಾಗೂ ಚತುರ್ವಿಧ ಸೇವೆಗಳಿಂದಲೇ ಸಂತೋಷಪಡಿಸಬೇಕಾಗುತ್ತದೆ. ಆದ್ದರಿಂದ ನಾನು ಈಗ ಆ ಚತುರ್ವಿಧ ಸೇವೆಗಳಲ್ಲಿ ಒಂದಾದ ಸ್ಥಾನ ಸೇವೆಯನ್ನು ಮಾಡುತ್ತೇನೆ. ಸದ್ಗುರುನಾಥನ ಸ್ಥಾನ ಸೇವೆಯನ್ನು ಮಾಡಿದೆನು. ಇನ್ನು ನಾನು ನನ್ನ ಮನೆಗೆ ಹೋಗಿ ಬರುತ್ತೇನೆ. ಸದ್ಗುರುನಾಥ, ಮಗಳೇ, ನಾನಿನ್ನು ನನ್ನ ಮನೆಗೆ ಹೋಗಿ ಬರುತ್ತೇನೆ ಗುರುನಾಥ. ಆಯ್ತಮ್ಮ, ಹೋಗಿ ಬಾ ಮಗಳೇ. ತಮ್ಮ ಕೃಪಾಶೀರ್ವಾದ ಹೀಗೆ ಸದಾ ನನ್ನ ಮೇಲೆ ಇರಲಿ ಗುರುದೇವ. ಮಗಳೇ, ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಹೋಗ್ಬೇಕು. ಆಯ್ತು ಗುರುನಾಥ, ಹಾಗೆಯೇ ಮಾಡುತ್ತೇನೆ. ಮಹಿಪತಿ, ಆ ಮಗಳಿಗೆ ಪ್ರಸಾದ ನೀಡು. ಗುರುವಿನಿಂದ ಉದಗಿಸಿದ ಪ್ರಸಾದವು, ಗುರುವಿನಿಂದ ಉದಗಿಸಿದ ಪ್ರಸಾದವು, ಗುರುವಿನಲ್ಲಿ ಬೆರೆಯುವುದು, ಗುರುವಿನಲ್ಲಿ ಬೆರೆಯುವುದು ಸಹಜವಾಗಿದೆ, 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 ಸಹಜವಾಗಿದೆ. ಇಂಥವ ಗುರುವಿನಿಂದಾದ ಪ್ರಸಾದವು, ಇಂಥವ ಗುರುವಿನಿಂದಾದ ಪ್ರಸಾದವು ಸದ ಫಲಕಾರಿ ಎಂದಾತ ನಮ್ಮ, ಸದ ಫಲಕಾರಿ ಎಂದಾತ ನಮ್ಮ ಸಿದ್ಧಲಿಂಗೇಶ್ವರ, ಸಿದ್ಧಲಿಂಗೇಶ್ವರ, ಸಿದ್ಧಲಿಂಗೇಶ್ವರ. ಗುರುನಾಥ, ನಾನು ಈಗ ಪ್ರಸಾದ ಮಾಡಿದೆನು. ಇನ್ನು ನನ್ನ ಮನೆಗೆ ಹೋಗಿ ಬರುತ್ತೇನೆ ಗುರುದೇವ. ಆಯ್ತು ಮಗಳೇ, ಹೋಗಿ ಬಾ ಮಗಳೇ. ಇವತ್ತು ಶ್ರಾವಣ ಮಾಸದ 2ನೇ ಸೋಮವಾರ. ಇವತ್ತು ನಾನು ಸದ್ಗುರುಗಳ ಆಶ್ರಮಕ್ಕೆ ಹೋಗಿ ಅವರನ್ನು ಕುರಿತು ಸೇವೆ ಮಾಡಿ ಅವರ ದಿವ್ಯ ಕೃಪೆಗೆ ಪಾತ್ರಳಾಗಬೇಕು.
ಹಾ ಹಾ ಮನೆ ಬ್ಯಾರೆ ಹೊಡೆದಿದ್ದೆವು ಕಬ್ಬು ಹಚ್ಚಿದ್ದೆವು ಹೋಗಿ ನಡಿ ಬರ್ರಿ. ಹೊಲ್ದಾಗ ಭಾಳ ಕಸ ಐತಿ ಎಲ್ಲ ಸ್ವಚ್ಛ ಮಾಡ್ಬೇಕೈತಿ. ಆಯ್ತಲ್ರಿ ಬರ್ರಿ ಸ್ವಚ್ಛ ಮಾಡೋಡ್ರಿ. ಓಂ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ಮಲ್ಲಣ್ಣ ಓ ಮಲ್ಲಣ್ಣ ಅಲ್ಲಿ ನೋಡಲ್ಲಿ ನೀಲ ಮಟ್ಟ ಹೊಂಟಾಳು ಏನೋ ತಗೊಂಡ್ ಹೊಂಟಾಳ ನೋಡು. ಈ ನೀಲವ್ವ ಪ್ರತಿ ಸೋಮವಾರ ಹಿರಿಯಳರ ಮಠಕ್ಕೆ ಹೋಗ್ತಾಳು. ಅಲ್ಲಿ ಹೋಗಿ ಏನಾರ ಮಾಡ್ತಾಳಕಿ? ಅದು ಬಿಡಣ ಈಗ ನೋಡ ಆಕಿ ಸೀರಿಯಲ್ ನೋಡು ಆಕಿ ಕುಕ್ಮ ನೋಡು ಏನ್ ಇವತ್ತಿ ಪಟ್ಟ ತೇಟ ಅಕ್ಕ ಮಾದೇವಿಗೆ ತಿನ್ನದ ನೋಡಪ್ಪ. ಏ ಮಾರಾಯ ಆಕಿ ಹಿಂದ 3 ಮಂದಿ ವಯಸ್ಸಾದ ಹೆಣ್ಮಕ್ಳು ಅದಾರ. ಈ ಮಠ ಗಿಟ್ಟ ಎದಕ್ ಬೇಕು? ಕಾಮ್ಗ ದುಡಿದ್ರ ಮಕ್ಳ ಮದುವೆ ಮಾಡಕ್ ಬರ್ತೈತಿಲ್ಲ. ಹೇಳ್ರು ಕೇಳಾಗಿಲ್ಪ ಏನ್ ಹೇಳೋದ್ ಬಿಡಿ ಇಂತವ್ರು ಏನ್ ಬಾರ್ವಾ ನಿಲ್ಲವ್ವ ನಮ್ಮ ಹೊಲದಲ್ಲಿ ಕೆಲಸ ಮಾಡ್ಬಾ. ಕೆಲಸ ಮಾಡಿದ್ರ ನಿನ್ನ ಮಕ್ಕಳ ಮರಿಗೆ ದುಡ್ಡು ಕೊಡ್ತೀವಿ, ನಿನಗೆ ದುಡ್ಡು ಕೊಡ್ತೀವಿ ಮಕ್ಕಳ ಮರಿನ ಸಾಕಕ್ಕೆ. ನಮ್ಮ ಕೆಲಸ ಮಾಡ್ಬಾ. ಆಗಿ ಎಟ್ ಹೇಳ್ರು ಅಟ್ಟ ಐತ್ರಿ ಗೌಡ್ರ. ಬರ್ರಿ ನಮ್ಮ ಮುಂದಿನ ಕೆಲಸ ಮಾಡುವ ಬರ್ರಿ ನಾವು ಬರ್ರಿ ಬರ್ರಿ ನಾವು ಕೆಲಸ ಮಾಡೋ ಬರ್ರಿ. ನಾನೇಕೆ ಬಡವನು ನಾನೇಕೆ ಪರದೇಶಿ ನಾನೇಕೆ ಬಡವನು ನಾನೇಕೆ ಪರದೇಶಿ ನೀಡಿ ಹರಿಯನಗೆ ನೀಡಿರುವ ತನಕ ಶ್ರೀನಿಧಿ ಹರಿಯನಗೆ ನೀಡಿರುವ ತನಕ ಶ್ರೀನಿಧಿ ಹರಿಯನಗೆ ನೀಡಿರುವ ತನಕ ನಾನೇಕೆ ಬಡವನು ನಾನೇಕೆ ಪರದೇಶಿ ನಾನೇಕೆ ಬಡವನು ನಾನೇಕೆ ಪರದೇಶಿ ಪರದೇಶಿ. ಇವರಿಗೆ ಪಾಪ ಸಂಸ್ಕಾರವಿಲ್ಲ. ಆ ಕಾರಣಕ್ಕಾಗಿ ಸದ್ಗುರುಗಳನ್ನ, ಅವರ ಶಿಷ್ಯರನ್ನ, ದೇವರನ್ನ, ಅವರ ಭಕ್ತರನ್ನ ಕುರಿತು ನಿಂದಿಸುತ್ತಾರೆ. ಆದರೆ ಮುಂದೊಂದು ದಿನ ಇವರು ಅವಶ್ಯವಾಗಿ ಸದ್ಗುರುಗಳಿಗೆ ಶರಣಾಗತರಾಗಿ ಸಜ್ಜನರಾಗುತ್ತಾರೆ, ಇದರಲ್ಲಿ ಸಂಶಯವಿಲ್ಲ. ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರಾಯ ನಮಃ. ಸಿದ್ಧಲಿಂಗೇಶ್ವರಾಯ ನಮಃ. ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರಾಯ ನಮಃ. ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರಾಯ ನಮಃ. ಗುರುದೇವ, ಮಗಳೇ ಕ್ಷೇಮವಾಗಿದ್ದೀರಾ ನನ್ನೊಡೆಯ? ಮಗಳೇ ನಾನು ಕ್ಷೇಮವಾಗಿದ್ದೀನಿ, ತಾವು ಕ್ಷೇಮವಾಗಿದ್ದೀರಾ? ತಮ್ಮ ಕೃಪಾಶೀರ್ವಾದದಿಂದ ನಾನು ಕೂಡ ಕ್ಷೇಮವಾಗಿದ್ದೇನೆ ಸದ್ಗುರುನಾಥ. ಅಷ್ಟು ಮಗಳೇ. ಓಂ ನಮಃ ಶಿವಾಯ. ಓಂ
ನಮಃ ಶಿವಾಯ ಓಂ ನಮಃ ಶಿವಾಯ. ಈಗ ನಾನು ದಾಸೋಹಕ್ಕೆ ಸಾಗಿ ಅಲ್ಲಿರ್ತಕ್ಕಂತಹ ದಾಸೋಹ ಸೇವೆಯನ್ನು ಮಾಡುತ್ತೇನೆ. ಗುರುಗಳೇ ಕ್ಷೇಮವಾಗಿದ್ದೀರಾ? ಅವ್ರು ಸ್ವಲ್ಪ ನಾನು ಕ್ಷೇಮವಾಗಿದ್ದೀನಿ, ತಾವು ಕೂಡ ಕ್ಷೇಮವಾಗಿದ್ದೀರಾ? ತಮ್ಮ ಆಶೀರ್ವಾದದಿಂದ ನಾವು ಕ್ಷೇಮವಾಗಿದ್ದೀವಿ ಗುರುಗಳೇ. ಶುಭವಾಸ್ತು. ಗುರುಗಳೇ ಕ್ಷೇಮವಾಗಿದ್ದೀರಾ? ಹೌದು, ಸ್ವಲ್ಪ ಕ್ಷೇಮವಾಗಿದ್ದೀವಿ, ತಾವು ಕೂಡ ಕ್ಷೇಮವಾಗಿದ್ದೀರಾ? ತಮ್ಮ ಆಶೀರ್ವಾದದಿಂದ ನಾವು ಕ್ಷೇಮವಾಗಿದ್ದೇವೆ ಗುರುನಾಥ. ಸೇವೆ ಮಾಡುವ ನಿತ್ಯ ಸೇವೆ ಮಾಡುವ ಈಗ ಸದ್ಗುರುಗಳ ದಾಸೋಹದಲ್ಲಿರ್ತಕ್ಕಂತಹ ಸೇವೆಯನ್ನು ಮುಗಿಸಿದೆನು. ಇನ್ನು ನನ್ನ ಮನೆಗೆ ಹೋಗಿ ಬರುತ್ತೇನೆ. ಓಂ ನಮಃ ಶಿವಾಯ. ಎಲ್ಲ ಸದ್ಭಕ್ತರು ಪ್ರಸಾದವನ್ನು ಮಾಡಿಕೊಂಡು ತಮ್ಮ ಮನೆಗೆ ಹೋಗಬೇಕು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಗುರುದೇವ, ವತ್ಸ, ನಾನು ಈಗ ನನ್ನ ಮನೆಗೆ ಹೋಗಿ ಬರುತ್ತೇನೆ ಗುರುದೇವ. ಮಕ್ಕಳು ಕಾಯುತ್ತಿರುತ್ತಾರೆ. ಆಯ್ತಮ್ಮ, ಹೋಗಿ ಬಾ ಮಗಳೇ, ಹೋಗಿ ಬಾ ಮಗಳೇ. ಪ್ರಸಾದ ಮಾಡಿಕೊಂಡು ಹೋಗು ಮಗಳೇ. ಆಯ್ತು ಗುರುನಾಥ, ಹಾಗೆಯೇ ಮಾಡುತ್ತೇನೆ. ಮಹಿಪತಿ, ಎಲ್ಲ ತಾಯಿಯರಿಗೆ ಪ್ರಸಾದವನ್ನು ವಿತರಣೆ ಮಾಡುವುದು. ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರಾಯ ನಮಃ. ಓಂ ಶ್ರೀ ಸದ್ಗುರು
सिद्धलिङ्गेश्वराय नमः ॐ श्री सद्गुरु सिद्धलिङ्गेश्वराय नमः ॐ श्री सद्गुरु सिद्धलिङ्गेश्वराय नमः सद्गुरु राजाधिराज सद्गुरुनाथ गुरुलिंगेश्वर महाराज की जय। साधु संत महाराज की जय। श्री गुरुदेव ಪ್ರಸಾದವನ್ನು ಸ್ವೀಕರಿಸಿ गुरु प्रसाद हर प्रसाद गुरु प्रसाद हर प्रसाद गुरु प्रसाद हर प्रसाद गुरु प्रसाद हर प्रसाद गुरु प्रसाद नमः शिवाय नमः शिवाय नमः शिवाय ವತ್ಸೆ ನಾನಿನ್ನು ನನ್ನ ಮನೆಗೆ ಹೋಗಿ ಬರುತ್ತೇನೆ ಅಪ್ಪೋರೆ. ಆಯ್ತು ಮಗನೇ, ಹೋಗಿ ಬಾ ಮಗನೇ. ತಥಾಸ್ತು. Thank you.